ದಿನಕ್ಕೆ ಎಷ್ಟು ಲೋಟ ಎಳೆನೀರು ಕುಡಿಯಬಹುದು? ಆಪ್ಷನ್ಸ್: ಎ 1, ಬಿ 2-3, ಸಿ 1-3, ಡಿ 4. ಸರಿಯಾದ ಉತ್ತರ ಆಪ್ಷನ್ ಸಿ 1-3. ವೀಕ್ಷಕರೇ, ಎಳನೀರು ಕಡಿಮೆ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದೆ, ಆದರೂ ಕೂಡ ಇದು ಹಸಿವನ್ನು ತಡೆಯಲು ಸಹಾಯ ಮಾಡುತ್ತದೆ. ಹಾಗಾಗಿ ದಿನಕ್ಕೆ 1-3 ಕಪ್ ಎಳನೀರು ಕುಡಿದರೆ ಸಾಕು, ಅದಕ್ಕಿಂತ ಹೆಚ್ಚು ಕುಡಿಯುವ ಅಗತ್ಯವಿರುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಎಳನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ನಿದ್ರೆ ಬರುವುದಿಲ್ಲ, ಬಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಸಿ ಕಿಡ್ನಿ ಕ್ಲೀನ್ ಆಗುತ್ತದೆ, ಡಿ ತೊಂದರೆ ಏನೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಕ್ಲೀನ್ ಆಗುತ್ತದೆ. ವೀಕ್ಷಕರೇ, ರಾತ್ರಿ ಮಲಗುವ ಮುನ್ನ ಎಳನೀರು ಕುಡಿಯುವುದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳೆಲ್ಲ ಹೊರಹೋಗಿ ಮೂತ್ರಪಿಂಡವನ್ನು ಸ್ವಚ್ಛಗೊಳಿಸುತ್ತದೆ. ಹುಣಸೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಸಂಧಿವಾತ, ಬಿ ಕೀಲು ನೋವು, ಸಿ ತಲೆನೋವು, ಡಿ ಅಜೀರ್ಣತೆ. ಸರಿಯಾದ ಉತ್ತರ ಆಪ್ಷನ್ ಎ ಸಂಧಿವಾತ. ವೀಕ್ಷಕರೇ, ಹುಣಸೆ ಹಣ್ಣನ್ನು ತಿನ್ನುವುದರಿಂದ ಸಂಧಿವಾತ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ. ಹುಣಸೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್, ಫ್ಲೇವನಾಯ್ಡ್, ಕೆರಾಟಿನ್ ಹಾಗೂ ಇತರ ಪೋಷಕಾಂಶಗಳಿದ್ದು ಇವು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಸಹಾಯ ಮಾಡುತ್ತವೆ. ಯಾವ ದೇಶದಲ್ಲಿ ಫೋಟೋಗಳನ್ನು ತೆಗೆಯುವುದು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ ತುರ್ಕಮೆನಿಸ್ತಾನ್, ಬಿ ಟರ್ಕಿ, ಸಿ ಕ್ಯೂಬಾ, ಡಿ ಅಫ್ಘಾನಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಎ ತುರ್ಕಮೆನಿಸ್ತಾನ್. ವೀಕ್ಷಕರೇ, ತುರ್ಕಮೆನಿಸ್ತಾನದಲ್ಲಿ ಛಾಯಾಚಿತ್ರಗಳನ್ನು ತೆಗೆಯುವುದು ಅಪರಾಧವೆಂದು ಪರಿಗಣಿಸಲಾಗಿದೆ. ಯಾವ ಪ್ರಾಣಿಯ ಹಾಲನ್ನು ಸೇವಿಸಿದರೆ ಮತ್ತೆ ಇರುತ್ತದೆ? ಆಪ್ಷನ್ಸ್: ಎ ಒಂಟೆ, ಬಿ ಜಿರಾಫೆ, ಸಿ ಆನೆ, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ವೀಕ್ಷಕರೇ, ಆನೆಯ ಹಾಲಿನಲ್ಲಿ ಹೆಚ್ಚು ಆಲ್ಕೋಹಾಲ್ ಅಂಶ ಇರುವುದರಿಂದ ಮತ್ತೆ ಇರುತ್ತದೆ. ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು? ಆಪ್ಷನ್ಸ್: ಎ 50, ಬಿ 45, ಸಿ 15, ಡಿ 20. ಸರಿಯಾದ ಉತ್ತರ ಆಪ್ಷನ್ ಡಿ 20 ವರ್ಷಗಳು. ವೀಕ್ಷಕರೇ, ನವಿಲಿನ ಜೀವಿತಾವಧಿ 20 ವರ್ಷಗಳು. ವಿಶ್ವದಲ್ಲಿ ಒಂದೇ ರೀತಿಯ ಹೋಲಿಕೆ ಉಳ್ಳ ಎಷ್ಟು ಜನರಿರುತ್ತಾರೆ? ಆಪ್ಷನ್ಸ್: ಎ 3, ಬಿ 10, ಸಿ 77, ಡಿ 7. ಸರಿಯಾದ ಉತ್ತರ ಆಪ್ಷನ್ ಡಿ 7. ವೀಕ್ಷಕರೇ, ವಿಶ್ವದಲ್ಲೇ ಒಂದೇ ರೀತಿಯ 7 ಜನರಿರುತ್ತಾರೆ ಎಂದು ನಂಬಲಾಗಿದೆ. ಒಂದು ಸೊಳ್ಳೆಯೂ ಇಲ್ಲದ ದೇಶ ಯಾವುದು? ಆಪ್ಷನ್ಸ್: ಎ ಅಮೇರಿಕಾ, ಬಿ ಭಾರತ, ಸಿ ಫ್ರಾನ್ಸ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ವೀಕ್ಷಕರೇ, ಫ್ರಾನ್ಸ್ನಲ್ಲಿ ಒಂದೇ ಒಂದು ಸೊಳ್ಳೆಯೂ ಇರುವುದಿಲ್ಲ. ನಿಂಬೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಿರುತ್ತದೆ? ಆಪ್ಷನ್ಸ್: ಎ B12 ವಿಟಮಿನ್, ಬಿ ಸಿ ವಿಟಮಿನ್, ಸಿ ಐರನ್, ಡಿ ಕೆ ವಿಟಮಿನ್.
ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ವಿಟಮಿನ್. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್ ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ6. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ವೀಕ್ಷಕರೇ, ವಿಟಮಿನ್ ಡಿ ನ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ. ಬಾಳೆಹಣ್ಣಿನ ಜೊತೆ ಏನನ್ನು ತಿಂದರೆ ಮನುಷ್ಯ ಸಾಯುತ್ತಾನೆ? ಆಪ್ಷನ್ಸ್ ಎ ಮೊಟ್ಟೆ, ಬಿ ಸೇಬು, ಸಿ ಪಪ್ಪಾಯ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ. ವೀಕ್ಷಕರೇ, ಬಾಳೆಹಣ್ಣಿನೊಂದಿಗೆ ಪಪ್ಪಾಯವನ್ನು ಎಂದಿಗೂ ತಿನ್ನಬಾರದು. ಬಾಳೆಹಣ್ಣಿನ ಸೇವನೆ ಹೃದಯ ಮತ್ತು ಹೊಟ್ಟೆಗೆ ಪ್ರಯೋಜನಕಾರಿಯಾಗಿದೆ ಹಾಗೂ ಪಪ್ಪಾಯ ತಿನ್ನುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಆದರೆ ಆರೋಗ್ಯ ತಜ್ಞರ ಪ್ರಕಾರ ಎರಡೂ ಹಣ್ಣುಗಳ ಪರಿಣಾಮವು ವಿಭಿನ್ನವಾಗಿದೆ. ಆಯುರ್ವೇದದಲ್ಲಿ ಇವುಗಳನ್ನು ಒಟ್ಟಿಗೆ ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಬಾಳೆಹಣ್ಣಿನ ಸ್ವಭಾವ ತಣ್ಣಗಾಗಿದ್ದರೆ ಪಪ್ಪಾಯಿಯ ಪರಿಣಾಮ ಉಷ್ಣವಾಗಿರುತ್ತದೆ. ಇದರಿಂದಾಗಿ ಕಳಪೆ ಜೀರ್ಣಕ್ರಿಯೆ, ಅಜೀರ್ಣ, ವಾಂತಿ, ತಲೆನೋವು, ವಾಕರಿಕೆ, ಗ್ಯಾಸ್, ಅಲರ್ಜಿಯಂತಹ ಸಮಸ್ಯೆಗಳು ಉಂಟಾಗಬಹುದು. ಕೆಲವೊಮ್ಮೆ ಸಾವು ಕೂಡ ಸಂಭವಿಸಬಹುದು. ನಿಮ್ಮ ಮುಖ ಯಾವಾಗಲೂ ಹೊಳೆಯುತ್ತಿರಲು ಏನನ್ನು ತಿನ್ನಬೇಕು? ಆಪ್ಷನ್ಸ್ ಎ ಹಾಲು, ಬಿ ಮೊಸರು, ಸಿ ಮೀನು, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ವೀಕ್ಷಕರೇ, ಮೀನಿನಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಅಂದ್ರೆ ಎಲ್ದಿ ಕೊಬ್ಬಿನಾಮ್ಲವು ಚರ್ಮ ಸದಾ ಹೊಳೆಯುವಂತೆಯೂ ಮತ್ತು ಬೇಗ ವಯಸ್ಸಾಗದಂತೆಯೂ ತಡೆಯುತ್ತದೆ. ಹಂದಿ ಕೊಬ್ಬಿನಿಂದ ಯಾವ ಮೇಕಪ್ ಪ್ರಾಡಕ್ಟ್ ತಯಾರಿಸುತ್ತಾರೆ? ಆಪ್ಷನ್ಸ್ ಎ ಫೇಸ್ ವಾಶ್, ಬಿ ಲಿಪ್ಸ್ಟಿಕ್, ಸಿ ಸನ್ಸ್ಕ್ರೀನ್, ಡಿ ಫೌಂಡೇಶನ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಪ್ಸ್ಟಿಕ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.